ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಓಣಂ ಹಬ್ಬ, ಹಾಗಾಗಿ ನಾವು ಸಹ ಮನೆಯಲ್ಲಿ ಸಿಂಪಲ್ ಆಗಿ ಆಚರಿಸ್ಕೊಳ್ತಾ ಇದ್ದೇವೆ. ಸೊ ನಿಮಗೆಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ಸೊ ನಾವು ಪೂಕಳ ಮಾಡಲಿಕ್ಕೆ ಡಿಸೈನಲ್ಲಿ ಮಾಡಿ ಆಯಿತು, ಇನ್ನು ಹೂವನ್ನೆಲ್ಲ ಕಟ್ ಮಾಡಬೇಕಷ್ಟೇ. ಸೊ ಹಾಗಾಗಿ ಇಲ್ಲಿ ವೈಟ್ ಹೂವನ್ನು ಕಟ್ ಮಾಡ್ಕೊಳ್ತಾ ಇದ್ದೇವೆ, ಹಾಗೆ ಆರೆಂಜ್ ಹೂ ಆಲ್ರೆಡಿ ಕಟ್ ಮಾಡಿ ಆಯಿತು. ಇನ್ನು ಕೆಲವೊಂದಷ್ಟು ಹೂಗಳೆಲ್ಲ ಬಾಕಿ ಇದೆ. ಈಗ ಇಲ್ಲಿ ಯೆಲ್ಲೋ ಕಲರ್ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಮೆರೂನ್ ಕಲರ್ ಇದ್ದು ಮತ್ತು ಸ್ವಲ್ಪ ಯೆಲ್ಲೋ ಕಲರ್ ಬಾಕಿ ಇದೆ. ಇದನ್ನೆಲ್ಲ ಕಟ್ ಮಾಡಿ ಆಮೇಲೆ ನಾವು ಪೂಕಳಂ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಈಗ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಟ್ ಆಯಿತು. ಮೆರೂನ್ ಕಲರ್, ಯೆಲ್ಲೋ ಮತ್ತು ಗ್ರೀನಿಗೆ ನಾವು ಸ್ವಲ್ಪ ಎಲೆಗಳನ್ನೆಲ್ಲ ತಂದು ಕಟ್ ಮಾಡ್ಕೊಂಡಿದ್ದೇವೆ. ಹಾಗೆಯೇ ಆರೆಂಜ್ ಮತ್ತು ವೈಟ್ ಕಲರ್ ಇದೆ. ಸೊ ನಮಗೆ ಇನ್ನು ನಮ್ಮ ಪೂಕಳಂ ಸ್ಟಾರ್ಟ್ ಮಾಡ್ಬೋದು. ಸೊ ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ ನಾನು. ಸೊ ಪೂಕಳಂ ಹಾಕೋ ಬಿಸಿಯಲ್ಲಿ ಕಿಚನ್ ಕಡೆ ಹೋಗಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ಇವಾಗ ಹೋಗಬೇಕಷ್ಟೇ. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಡಿಶಸ್ ಆಯಿತು ಕಾಣ್ತದೆ. ಕೆಲವೊಂದಷ್ಟು ಡಿಶಸ್ ಮಾಡಿದೆ ನಾವು ಅಷ್ಟೇ. ಸೊ ಇದು ಇಲ್ಲಿ ಅವಿಯಲ್ ಆಗ್ತಾ ಇದೆ. ಸೊ ಹಾಗೆ ಈ ಕಡೆ ಹಪ್ಪಳ ಆಗ್ತಾ ಇದೆ. ಸೊ ಹಪ್ಪಳ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಡಿಶಸ್ ಆಯಿತು ಕಾಣ್ತದೆ. ಹಾಗೆ ಇನ್ನು ನಾವು ಬ್ಯಾಕ್ ಟು ಪೂಕಳಂ ಹೋಗುವ. ಸೊ ಪೂಕಳಂ ಅಲ್ಲಿ ನನಗೆ 2 ರೌಂಡ್ಸ್ ಇದು ವಿಡಿಯೋ ಮಾಡಲಿಕ್ಕೆ ಅದಾಗಲಿಲ್ಲ, ಅದು ವಿಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಫೈನಲ್ ಲುಕ್ ತೋರಿಸ್ತಾ ಇದ್ದೇನೆ. ಇದು ನಮ್ಮ ಸಿಂಪಲ್ ಆಗಿ ಮಾಡಿರುವಂತಹ, ಕಡಿಮೆ ಹೂವಿನಿಂದ ಮಾಡಿರುವಂತಹ ಪೂಕಳಂ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ. ಸೊ ಇನ್ನು ನಾವು ನಮ್ಮ ಪೂಕಳಂ ಎಲ್ಲ ರೆಡಿ ಆಯಿತು. ಸೊ ಇನ್ನು ನಾವು ನಮ್ಮ ಓಣಂ ಸದ್ಯ ಮಾಡ್ಬೋದು. ಸೊ ಓಣಂ ಸದ್ಯದಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರುವ. ಸೊ ಇದೊಂದು ಸ್ವೀಟ್, ಇದರ ಹೆಸರು ಶರ್ಕರ ವೆರಟಿ ಅಂತ. ಇದು ಬಾಳೆಹಣ್ಣಿಂದ ಮಾಡ್ತಾರೆ. ಹಾಗೆ ಉಪ್ಪು, ಉಪ್ಪಿನಕಾಯಿ, ಬೀಟ್ರೂಟ್ ಪಚ್ಚಡಿ, ಕ್ಯಾಬೇಜ್ ಪಲ್ಯ, ಅವಿಯಲ್ ಮತ್ತು ಸಲಾಡ್ ಮತ್ತು ಅನ್ನ, ಸಾಂಬಾರ್, ಹಾಗೆ ರಸಂ, ಹಪ್ಪಳ ಮತ್ತು ಬಾಳೆಹಣ್ಣು, ಹಾಗೆಯೇ ಮಜ್ಜಿಗೆ ಮತ್ತು ಪಾಯಸ ಇಟ್ಟಿದ್ದೇವೆ. ಇದು ನಮ್ಮ ಸಿಂಪಲ್ ಸದ್ಯ ಇವತ್ತಿನದ್ದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೇನೆ. ಹಾಗೆ ಎಲ್ಲರಿಗೂ ಹ್ಯಾಪಿ ಓಣಂ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.